ಬೇಲ್ ಸೈಲೇಜನ್ನ ಯಾಕೆ ನಾನು ಪ್ರಿಫರ್ ಮಾಡ್ತೀನಿ ಅಂತಂದರೆ ಇದ್ರದ್ದು ಡ್ಯೂರಿಬಿಲಿಟಿ ಜಾಸ್ತಿ ಇರುತ್ತೆ. ಇದನ್ನು ನೀವು 1 ವರ್ಷ ಇಡ್ಬೋದು, 2 ವರ್ಷ ಇಡ್ಬೋದು, 3 ವರ್ಷ ಇಡ್ಬೋದು. ಫರ್ಮೆಂಟ್ ಚೆನ್ನಾಗುತ್ತೆ. ಒಂದು 25 kg ಒಂದು ಹಸುಗೆ ಹಾಕ್ತಾ ಇದ್ದೀರಾ ಅಂತಂತಂದರೆ ಈ ಬೇಲ್ ಸೈಲೇಜ್ ಯೂಸ್ ಮಾಡೋದ್ರಿಂದ ಒಂದು 5 kg ಡ್ರಾಪ್ ಮಾಡ್ಬೋದು. ಈ ಬೆಳೆದಿದ್ದನ್ನು ನಾನೇ ಕಟ್ ಮಾಡಿಸ್ಕೊತೀನಿ. ಅವ್ರ ಹೊಲದಲ್ಲೇ ಸಹ ನಾನು ಕಟ್ ಮಾಡಿಕೊಂಡು ಇಲ್ಲೇ ಚಾಪ್ ಮಾಡಿಕೊಂಡು ಕೊಡೋದ್ರಿಂದ ರೈತರಿಗೂ ಸಹ ಇದ್ರದ್ದೊಂದು ದೊಡ್ಡ ಒಂದು ರಿಸ್ಕ್ ತಪ್ಪುತ್ತೆ. ಈ ಥರ ಸೈಲೇಜ್ ಬೆಸ್ಟ್ ಸರ್. ಯಾಕೆಂತಂದರೆ ಜೋಳ ಕೊಟ್ಟರೆ ಸಪ್ಪೆ ಯಾತಕ್ಕೂ ಯೂಸ್ ಬರಲ್ಲ, ಬರೀ ತೆನೆ ಮಾತ್ರ ಬರುತ್ತೆ. ಅದರಲ್ಲೇನು ಅಷ್ಟೊಂದು ಲಾಭಾಂಶ ಕಾಣೋದಿಲ್ಲ. ಬಟ್ ಅದೇ ಸೈಲೇಜಿಗೆ ಕೊಟ್ಟರೆ ಒಳ್ಳೆ ಲಾಭ ಬರುತ್ತೆ. ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಸರ್. ಇದು 48 ದಿವಸ 50 ದಿವಸದ ಹಿಂದೆ ಯಾವ ರೀತಿ ಇತ್ತೋ ಪ್ರಾಡಕ್ಟು ಅದೇ ಥರ ಪ್ರಾಡಕ್ಟ್ ಇದೆ. ಬಿಸಿಲಿಗೂ ಸಹ ಇಷ್ಟು ಮಳೆ ಬಂದರೂ ಸಹ ಪ್ರಾಡಕ್ಟು ನಾವು ತಯಾರು ಮಾಡಿದಾಗ ಯಾವ ಥರ ಇದೆಯೋ ಈಗಲೂ ಸಹ ಅದೇ ಥರ ಇದೆ. ಈಗ ಫಾರ್ಮಿಟೇಷನ್ ಆಗಿರೋದಲ್ವಾ, ಈಗ ಆಲ್ಮೋಸ್ಟ್ ಇವಾಗೆಲ್ಲ ಲೋಡ್ ಆಗಿದೆ. ಇವಾಗ ಔಟ್ ಆಫ್ ಸ್ಟೇಟು ಮತ್ತು ಔಟ್ ಆಫ್ ಡಿಸ್ಟಿಕ್ ಎಲ್ಲ ಹೋಗುತ್ತೆ ಇಲ್ಲಿಂದ ಎಲ್ಲ. ಮಧುಕೇಶ್ವರ ಅಂತ ಹೇಳ್ಬಿಟ್ಟು ಕಾಟಿಗ್ನೆರೆ ಗ್ರಾಮ, ಅಜ್ಜಂಪುರ ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ನಾವು ವಾಸವಾಗಿದ್ದೀವಿ. ಹಾಗೂ ನನ್ನ ಸೈಲೇಜ್ ಫ್ಯಾಕ್ಟ್ರಿಯನ್ನು ಕಳೆದ 1 ವರ್ಷದಿಂದ ನಾವು ರನ್ ಮಾಡ್ತಾ ಇದ್ದೇವೆ. ಬ್ಯಾಗ್ ಸಿಸ್ಟಮಲ್ಲೂ ಪ್ರೊಡಕ್ಷನ್ ಮಾಡ್ತಿದ್ದೀವಿ, ಬೇಲ್ ಸಿಸ್ಟಮಲ್ಲೂ ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ. ವಿಧಾತ ಅಂತ ಒಂದು ಮಿಷಿನ್ ಇದೆ, ಅದು ಬ್ಯಾಗ್ ಸಿಸ್ಟಮು. ಇದು ಕಾರ್ನೆಸ್ಟ್ ಅವ್ರದ್ದು ಒಂದು ಬೇಲ್ ಸಿಸ್ಟಮ್ ಮಾಡೋವಂಥ ಒಂದು ಮಿಷಿನ್ನು. ಇದಕ್ಕೂ ಡಿಫ್ರೆನ್ಸ್ ಏನಂತಂದರೆ ಸರ್, ಇದು ಪೆಟ್ರೋಲಿಯಂ ಒಂದು ಪ್ರಾಡಕ್ಟ್ ರ್ಯಾಪರ್, ಇದು ಫಿಲ್ಮ್ ಅಂತ ಕರೀತಾರೆ ಇದಕ್ಕೆ. ಇದನ್ನು ನಾವು 20 ಟೈಮ್ಸು ಅಥವಾ 22 ಟೈಮ್ಸು ಅದಕ್ಕೆ ರ್ಯಾಪ್ ಮಾಡ್ತೀವಿ. ಆ ರ್ಯಾಪ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇದರಿಂದ ಕಂಪ್ರೆಸ್ ಆಗಿ ಬರೋವಂಥ ಒಂದು ಪ್ರಾಡಕ್ಟು 55ರಿಂದ 60 kg ಅಂತ ತೂಗೋವಂಥ ಒಂದು ಪ್ರಾಡಕ್ಟ್ ಏನಾಗುತ್ತೆ ಅಂತಂದರೆ ಇದರಿಂದ ಪ್ರೊಡಕ್ಷನ್ ತೊಗೊಳುತ್ತೆ. ನೀವು ಇದರಿಂದ ಏನಾದರೂ ಇಲಿಗಳು ಕಚ್ಚಿದರೆ ಅಥವಾ ಏನಾದರೂ ಮ್ಯಾನ್ಯುಯಲ್ ಹ್ಯಾಂಡ್ಲಿಂಗ್ ಮಾಡಿಬಿಟ್ಟು ಏನಾದರೂ ಡ್ಯಾಮೇಜ್ ಆಯಿತು ಅಂತಂದರೆ ಆ ಭಾಗ ಮಾತ್ರ ಕೆಡುತ್ತೆ. ಅಷ್ಟು ಚೆನ್ನಾಗಿ ಇದು ಬರುತ್ತೆ. ನಾನು ಬ್ಯಾಗ್ ಸೈಲೇಜ್ನೂ ಮಾಡ್ತೀನಿ. ಅದು ಏನಂತಂದರೆ ಕಸ್ಟಮರ್ ನೀಡು. ಕೆಲವೊಬ್ಬರು 1 ಹಸು ಸಾಕಿರ್ತಾರೆ, 2 ಹಸು ಸಾಕಿರ್ತಾರೆ, ಅಂಥವರು ಬ್ಯಾಗ್ನ ಸೈಲೇಜನ್ನು ಇಷ್ಟಪಟ್ಟು ತೊಗೊಂಡು ಹೋಗ್ತಾರೆ. ಡಿಫ್ರೆನ್ಸು ತುಂಬ ಏನಿಲ್ಲ. ಯಾವ ಥರ ಸಾಫ್ಟ್ವೇರ್ನ ಹ್ಯಾಡ್ ಮಾಡ್ತೀವೋ ಆ ಥರ ಪ್ರಾಡಕ್ಟ್ ಹೊರಗಡೆ ಬರುತ್ತೆ. ಎಷ್ಟು ರ್ಯಾಪ್ ಮಾಡಬೇಕು, ಆಮೇಲೆ ಎಷ್ಟು kg ತೂಕ ಬರಬೇಕು ಅನ್ನೋದನ್ನೆಲ್ಲ ನಾವು ಈ ಸಾಫ್ಟ್ವೇರ್ ಮಿಷಿನಲ್ಲೇ ರೆಡಿ ಮಾಡ್ಕೋಬೇಕು. ನಾನಿವಾಗ 55 kgಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ತೆಗೆದು ಗಾಡಿಗೆ ತುಂಬೋದಕ್ಕೆ ಮತ್ತು ಅವ್ರು ಇಳಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು 55ರಿಂದ 60 kgಗೆ ಫಿಕ್ಸ್ ಮಾಡಿದ್ದೀವಿ. 55 kg ಅಂತಂದರೆ ಅವರೇಜಲ್ಲಿ ಬರುತ್ತೆ. ವರ್ಷ ಬರೀ ಈರುಳ್ಳಿ ಬೆಳೀತಾ ಇದ್ದು ನಮಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಮಧು ನಮ್ಮ ಗೆಳೆಯ ಹೇಳಿರು, ಏನಪ್ಪ ಹಿಂಗೆ ಸರ್ ನಾವು ಫ್ಯಾಕ್ಟ್ರಿ ಮಾಡಿದ್ದೀನಿ, ಒಂದು ಸೈಲೇಜ್ಗೋಸ್ಕರವಾಗಿ ನೀವು ಕಾಕಿ ಜೋಳ ಬೆಳ್ಕೊಡ್ರಿ ಅಂತಂದು ಅವರೆಲ್ಲ ಬಂದು ನಮಗೆ ಇಂಟ್ರೊಡಕ್ಷನ್ ಕೊಟ್ಟರು. ಈ ಥರ ಮಾಡಿರಿ ಅಂತೇಳಿ ನಾವು ಬೆಳೆದಿನಿ. ತುಂಬ ಅನುಕೂಲ ಆಗಿದೆ. ಆಮೇಲೆ ಹಸುಗಳು, ಮೂಕ ಪ್ರಾಣಿಗಳಿಗೆ ಒಂದು ಆಹಾರ ಅಂದರೆ 1 ವರ್ಷ ಇಟ್ಟು ತಿನ್ಸಿರು ಏನೂ ಹಾಳಾಗೋದಿಲ್ಲ. ಇದು ಇಟ್ಟಷ್ಟು ಹಸುಗಳಿಗೆ ಒಳ್ಳೆ ಫುಡ್ ಆಗುತ್ತೆ, ಒಳ್ಳೆ ಹಾಲು ಕೊಡುತ್ತೆ, ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ನಾವೀಗ ಬೇಲ್ ಇದು ಮಾಡಿದ್ದೀವಲ್ಲ, ಇದು ಆಲ್ಮೋಸ್ಟು ಮಾಡಿ ಒಂದು 45 to 50 ಡೇಸ್ ಆಯಿತು ಇದು ಮಾಡಿ. ಈಗ ಸೈಲೇಜ್ ಮಾಡ್ತಾ ಇರ್ತಾರೆ, ಅದನ್ನು ಪ್ಯಾಕ್ ಮಾಡಿ ಹಂಗೆ ಇದು ಮಾಡಿ ಕಳಿಸ್ತಾ ಇರ್ತಾರೆ. ಅದು ಆ್ಯಕ್ಚುಲಿ ಅದು ರಸಮೇವು ಅಲ್ಲ, ಅದು ಹಸಿಮೇವು. ಏನಂತಂದರೆ ಇದು ಸೈಲೇಜ್ ಮಾಡೋದು ಒಂದು ಸಿಸ್ಟಮ್. ಇದು ಏನಂತಂದರೆ ಅದು 40 to 45 ಡೇಸು ಅದು ಫಾರ್ಮಿಟೇಷನ್ ಆದಮೇಲೆ ನಾವು ಅದನ್ನು ಸೈಲೇಜು ಒಂದು ಪ್ರೋಸೆಸ್ ಆಗೋದು, ಅದು ಸೈಲೇಜ್ ಅಂತ ಅನ್ನಿಸ್ಕೊಳೋದು. ಹಾಗಾಗಿ ನಾವೇನು ಅಂತಂದರೆ ಅದು ಮಾಡಿದ ಕೂಡಲೇ ಇಮಿಡಿಯೇಟ್ ಕೊಡೋದಿಲ್ಲ. ಅದನ್ನು 40ರಿಂದ 45 ದಿನ ಆದಮೇಲೆ, ಅದು ಫಾರ್ಮಿಟೇಷನ್ ಆದಮೇಲೆ ಅದನ್ನು ನಾವು ಈಗ ಎಲ್ಲ ಲೋಡೆಲ್ಲ ಮಾಡಿ ನಾವು ಕಳಿಸ್ತಾ ಇರ್ತೀವಿ. ಇದನ್ನು ನೀವು ನೋಡ್ತಾ ಇದ್ದೀರಾ, ಒಂದು 36ರಿಂದ 37 ಡಿಗ್ರಿ ರಣಬಿಸಿಲು ಹೊಡಿತಾ ಇದೆ. ನಾವು ಹೆಚ್ಚು ಕಡಿಮೆ 45ರಿಂದ 50 ದಿವಸದ ಮೇಲಾಗಿದೆ ಈ ಪ್ರಾಡಕ್ಟನ್ನು ರೆಡಿ ಮಾಡಿ. ನೀವು ನೋಡ್ಬೋದು ನೋಡಿ ಸರ್, ಎಷ್ಟು ಚೆನ್ನಾಗಿ ಕವರ್ ಆಗಿದೆ ಇದು ಅಂತಂತಂದರೆ, ನೀವು ಅದ್ಮಿದ್ರೂ ಎತ್ತಾಕಿದ್ರೂ ಏನಾದ್ರೂ ಹೊಡ್ಕೊಳೋದಿಲ್ಲ. ನಮ್ಮ ರೈತರಿಗೂ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಏನು ಪರ್ಟಿಕ್ಯುಲರ್ ಗೋಡನ್ ಮಾಡಿಬಿಟ್ಟು ಇದಕ್ಕೋಸ್ಕರ ಒಂದು ರೂಮ್ ಮಾಡಿಬಿಟ್ಟು ಇಡಬೇಕಂತೇನೇನಿಲ್ಲ. ನಿಮ್ಮ ಮನೆ ಸುತ್ತಮುತ್ತ ಏನಾದರೂ ಪ್ರದೇಶ ಇತ್ತು ಅಂತಂದರೆ, ಜಾಗ ಖಾಲಿ ಸ್ಪೇಸ್ ಇತ್ತು ಅಂತಂದರೆ ಆರಾಮಾಗಿ ನೀವು ಅಲ್ಲಿ ಹಾಕ್ಕೊಳ್ಳಿ. ಮೆಕ್ಕೆಜೋಳ ಇರೋದ್ರಿಂದ ಇನ್ನೂ ಚೆನ್ನಾಗಿ ಫರ್ಮೆಂಟ್ ಆಗಬೇಕಂತಂದರೆ ಕೆಲವೊಂದು ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡ್ತೀವಿ. ಕಲ್ಚರ್ ಪೌಡ್ರ್ ಅಂತ ನಾವು ಕರಿತೀವಿ, ಸೈಲೇಜ್ ಡಿ ಅಂತ ಹೇಳ್ಬಿಟ್ಟು. ಆರ್ಗ್ಯಾನಿಕ್ ಬೆಲ್ಲ ಇದು ತುಂಬ ಚೆನ್ನಾಗಿದೆ. ನಾವು ಮನೆಗೆ ಯಾವ ಕಾಫಿ ಟೀ ಕುಡಿಯೋದಕ್ಕೆ ಯೂಸ್ ಮಾಡ್ತೀವಲ್ವಾ, ಅದೇ ಬೆಲ್ಲ. ಆಮೇಲೆ ಎಕ್ಸ್ಟರ್ನಲ್ ಆಗಿ ಮತ್ತು ಸ್ವಲ್ಪ ಈ ಉಪ್ಪನ್ನು ನಾವು ಯೂಸ್ ಮಾಡ್ತೀವಿ, ಫರ್ಮೆಂಟ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟಿದ್ದೀವಿ. 1 ಟನ್ಗೆ ಎಷ್ಟು ಪ್ರಮಾಣದಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ಅಂತ ಇರುತ್ತೋ ಅಷ್ಟು ಪ್ರಮಾಣದಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ಅದನ್ನು ಮ್ಯಾನ್ಯುಯಲಿ ಸ್ಪ್ರೇ ಮಾಡ್ಕೊತೀವಿ. ಈಗ ನಿಮ್ಮದು ಸೈಲೇಜ್ ಪ್ರೈಸ್ ಏನಿದೆ ಸರ್? ಈಗ ಪ್ರೆಸೆಂಟು ನಾವು 7ರಿಂದ 7.5 ರೂಪಾಯಿ ತನಕನೂ ನಾವು ಮಾರಾಟ ಮಾಡ್ತಾಯಿದ್ದೇವೆ. ಟ್ರಾನ್ಸ್ಪೋರ್ಟೇಷನ್ ಬೇಕಂತಂದರೆ ನಮ್ಮ ಸ್ಪಾಟಲ್ಲಿ 7.5 ರೂಪಾಯಿಗೆ ನಾವು 7ರಿಂದ 7.5 ರೂಪಾಯಿಗೆ ಮಾರಾಟ ಮಾಡ್ತಾಯಿದ್ದೇವೆ. ಅಂದರೆ ನಮಗೆ ರೈತರಿಂದ ಯಾವ ಥರ ಪರ್ಚೇಸ್ ಮಾಡ್ತೀವೋ ನಮಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲಿಂದ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಸ್ಪಾಟಿಗೆ ಏನಾದರೂ ಬೇಕು ಅಂತಂದರೆ ನಮ್ಮದೇ ವೆಹಿಕಲ್ಸ್ ಇದೆ. ವೆಹಿಕಲ್ಸ್ ಮುಖಾಂತರ ಅದು ಎಕ್ಸ್ಟ್ರಾ ಬಾಡಿಗೆ ಬರುತ್ತೆ. ಆ ಬಾಡಿಗೆನ ಕೊಟ್ಟರೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋಂಥ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ. ಇದು ಸೈಲೇಜ್ ಅಂತ ಹೇಳ್ಬಿಟ್ಟು ಕಾಟಿಗ್ನೆರೆ ಅನ್ನೋ ಗ್ರಾಮದಲ್ಲಿ ನಾವು ಇದು ಮಾಡಿರೋವಂಥದ್ದು. ಅಜ್ಜಂಪುರ ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿ ನಮ್ಮ ಫ್ಯಾಕ್ಟ್ರಿ ಸಿಚುಯೇಟ್ ಆಗಿರೋವಂಥದ್ದು.
ನೀವು ಗೂಗಲಲ್ಲಿ ಸೈಲೇಜ್ ಅಂತ ಹೊಡೆದ್ರೆ ನೀವು ಈಸಿಯಾಗಿ ಲೊಕೇಶನನ್ನು ಹಾಕ್ಕೊಂಡು ನಮ್ಮ ಫ್ಯಾಕ್ಟ್ರಿಗೆ ಬರೋ ಥರ ವ್ಯವಸ್ಥೆನೂ ಸಹ ಈ ಗೂಗಲ್ನಲ್ಲಿ ನೀವು ಮಾಡ್ಕೋಬೋದು.